ದೇಶಕ್ಕಾಗಿ ಗಡಿಯಲ್ಲಿ ಸಿಂಹಗಳ ಹೋರಾಟ, ಲಂಚಕ್ಕಾಗಿ ನಾಡಿನಲ್ಲಿ ನಾಯಿಗಳ ಕಿತ್ತಾಟ. ಗೊಂಬೆ ಅಂತ ಕೈ ಮುಗಿದ್ರ ನಂಬಿಕೆ ಇರ್ಬೇಕು. ಅಲ್ಲಲೇ ಮೂಲಿಮನಿ ರಾಮಣ್ಣನ ಮಗಳು ಪಕ್ಕದೂರು ಪಾಲಾಕ್ಷಿ ಜೊತೆ ಓಡೋಗಳಂತಲ್ಲೇ. ಅಯ್ಯೋ ಮಬ್ಬ, ಅವಳು ಓಡೋಗೋಕ್ಕೂ ಮುಂಚೆನೆ ಕೂದ್ಲಿ ಪೂಜೆ ಆಗಿತ್ತು. ನೀ ಸುಮ್ಕಿರಲೇ. ಯಾಕ ಎದಕ್ಕೆ ಮಕ್ಕಳಿದ್ರೆ ಮತ್ತೆ ಮಕ್ಕಳ ಬರ್ತಂದ ಕಾನೂನು ಐತೆನಾ? ನಿನಗಂದ ಏನ್ ಪ್ರಯೋಜನ? ನೀನು ಹಾಳು ಮಾಡ್ಯಾರಲ್ಲ ಈ ಅಲ್ಗ ನನ್ ಮಕ್ಳಿಗೆ ಮೆಟ್ಟ ತಗೊಂಡ್ ನೋಡಿಬೇಕು. ಅದು ಯಾರು ನಮ್ಮೂರೊಳಗೆ ಬಂದು ನಮ್ಗೆ ಓಟ್ ಹಾಕ್ರಿ ಅಂತ ಅದ್ ಹೆಂಗ್ ಕೇಳ್ತಾರೋ ನೋಡೇ ಬಿಡೋಣ. ನಮ್ಮ ಜನ ನೋಟು ಪ್ಲಸ್ ಓಟು = ಪಿ ಓಟು. ಅವ ಹೇಳೋದು ಕರೆ ಐತ್ಲೆ. ಯಾವತ್ತು ನಮ್ಮ ಜನ ಗುಂಡು ತುಂಡು ಅಂತ ನೋಟಿಗೋಸ್ಕರ ವೋಟ್ ಮಾಡ್ಕೊಳ್ಳೋದು ಬಿಡ್ತಾರ ನೋಡು, ಅವತ್ತು ನಮ್ಮ ಪಂಚಾಯತಿ ಒಂದೇ ಅಲ್ಲ, ರಾಜ್ಯದಾಗಿರೋ ಎಲ್ಲ ಪಂಚಾಯತಿನೂ ನೆಟ್ಗ. ಈ ಸಲ ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗೋದು ನಮ್ ಶಿವನೇ. ಈ ಸಲ ಗ್ರಾಮ ಪಂಚಾಯತಿ ಎಲೆಕ್ಷನ್ ನಿಂತ್ರೆ ಅವಾಗ ಗೆಲ್ಲಕ್ಕಾಗಲ್ಲ. ಹುಡ್ಸಿರೋ ಅಪ್ಪನ ಆಸ್ತಿಯಲ್ಲಿ ಪಾಲ್ ಕೇಳೋಕೆ ಹಿಂದೆ ಮುಂದೆ ನೋಡೋ ಮಕ್ಕಳು ನಾವು. ಇನ್ನು ನಾವ್ಯಾಕೆ ಗೆಲ್ಲಲ್ಲ? ಒಂದೇನು ಸೋರ್ತಿತ್ತು, ನಂದೇನ್ ಕಾಣ್ತಿತ್ತು? ನಿನ್ನೆ ನಿಮ್ಮ ಮನೆ ಕಿಟಕಿಯಾಗ ನಿನ್ ಮಾರಿ ಕಾಣ್ತಿತ್ತು. ಅವಾಗ ನನ್ ಮಾರಿ ಕಾಣ್ತಿತ್ತು ನೋಡು. ನನ್ ಮಾರಿ ನೋಡುವಾಗ ನಿನ್ ಬ್ಯಾಗ್ ಜಲ್ ಸೋರ್ತಿತ್ತು. 10,000 ರೆಡಿ ಮಾಡ್ಕೊಂಬ. ಪಂಚಾಯತಿಯಾಗ ಏನು ಸಿಗಲ್ಲ ಅಂತೀನಿ ನೀನು? ಏನು ಕೇಳಿದ್ರೆ ಸಿಗ್ತೈತಿ. ಅದು ಬೇಕಂದ್ರೆ ಅದು ಸಿಗ್ತೈತಿ, ಇದು ಬೇಕಂದ್ರೆ ಇದು ಸಿಗ್ತೈತಿ. ಅದನ್ನು ಕೊಡ್ತಾರ, ಇದನ್ನು ಕೊಡ್ತಾರ. ರೆಡಿ ಮಾಡ ಫಸ್ಟ್. ಕಂಪ್ಯೂಟರ್ ಹತ್ತಳ ಶಾರದಮ್ಮ, ಸಾಯಂಕಾಲ ಗದ್ದೆ ಕಡೆ ಕರ್ಕೊಂಬ. ಇನ್ನು 5,000 ಜಾಸ್ತಿ ಕೊಡ್ತೀನಲ್ಲ. ಅಕ್ಕ ಇವನು ಲೇ ಲುಚ್ಚ, ಅದು ಅಧ್ಯಕ್ಷನ್ ಫಿಗರ್ಲೇ. ಅಲ್ಲಲೇ ನಮ್ ಡಾಕ್ಯುಮೆಂಟ್ಸ್ ನಮಗ್ ಕೊಡಕ್ಕೆ ಆ ಪಂಚಾಯತಿ ಅವರು ಲಂಚ ಕೇಳ್ತಾವ್ರಲ್ಲೋ. ಕೊಡ್ಬೇಕ್ಲೆ. ಅವರಲ್ಲೇನೋ ಅವ್ರ ಅಪ್ಪ ಕೊಟ್ಟಾರ ಅನ್ಕೊಂಡಿ ಏನ? ನಿಮ್ಮ ಅಪ್ಪ ಕೊಟ್ಟಿರೋರು. ಅಪ್ಪ ಕೊಟ್ಟಿರೋರು ಯಾರು ಲಂಚ ತಗೊಳಲ್ಲ. ಅಧ್ಯಕ್ಷರೇ, ಜಾಗ ತಗೊಂಡು 8 ತಿಂಗಳಾಯ್ತು. ಅದ್ರದ್ದು 9/11 ಕೊಟ್ಟಿಲ್ಲ, ಕೊಟೇಶನ್ ಕಾಪಿನೂ ಕೊಟ್ಟಿಲ್ಲ. ಏನ್ ಮಾಡಿದ್ರಿ ನಾವು? ಓ ಅದಾ, 4 ದಿನ ಬಿಟ್ಕೊಂಬಾ, ರೆಡಿ ಮಾಡಿಸಿಟ್ಟಿರ್ತೀನಿ, ತಗೊಂಡೋಗು. ಪ್ರೀತಿ ಮಾಡಿದ್ರೆ ಗುದ್ದಡ ತರ ಇರಬಾರ್ದು, ಕೋಡಿ ಮುದ್ದಡ ತರ ಇರಬೇಕು. ನಾ ಕೋಡಿ ಅಲ್ಲ, ನೀ ಗುದ್ದಾಡ್ದಾಗ ಪ್ರೀತಿ ಹುಟ್ಟೋದು. ಯಾವ ಆಟನಾದ್ರೂ ಆಡ್ರಪ್ಪ, ಮಕ್ಕಳಾಟ ಮಾತ್ರ ಆಡ್ಬೇಡ್ರಿ. ಏನಪ್ಪ ಊರಾಗಿನ ಉಸಾಬರಿ ನಿಂದೆ ಜಾಸ್ತಿ ಆಗಿದೆ ಅಂತ ಊರಾಗಿನ ಮಂದಿ ಮಾತಾಡಕತ್ತಾರ. ಮಾವ 4 ದಿನದಿಂದ ಅತ್ತಿ ನಮ್ಮ ನಾಳದ ಹತ್ರ ಬಂದು ನೀರು ತುಂಬಸಕತ್ತಾಳ. ನಿಮ್ಮ ನಾಳದಲ್ಲಿ ನೀರು ಬರ್ವಲ್ದೇನ? ಹೌದಲ್ಲೇ, ನಮ್ಮ ನಾಳಕ್ಕೆ ನೀರು ಬಂದಿಲ್ಲ. 4 ದಿನ ಆಯ್ತು. ಪಂಚಾಯತಿಗೆ ಹೇಳಿಸಿ ನೀರು ಬಿಡಿಸಂತ ಹೇಳಲಿ. ಎಂತ ಮಬ್ಬದಲ್ಲಿ ವಯಸ್ಸಾದ್ಮೇಲೆ ನಳದಲ್ಲಿ ನೀರಲ್ಲಿಂದ ಬರ್ತವೆ. ಅಲ್ಲಲೇ ಸುಂದ್ರ, 7 ವರ್ಷದ ಹಿಂದೆ ಜಿಲ್ಲಾ ಪಂಚಾಯತಿಯಿಂದ 1,20,00,000 ಗ್ರಾಂಟ್ ಹಾಕ್ಸ್ಕೊಂಬಂದು ನೀರಿನ ಟ್ಯಾಂಕಿ ಕಟ್ಸಾರೆ. ಆದ್ರೆ ಇವತ್ತಿಗೂ ಒಂದನೇ ನೀರು ಬಿಟ್ಟಿಲ್ಲ. ಅದೆಂತ ರಾಜಕೀಯ ಮಾಡ್ತಾರಲೇ ಇವರು. ಇಂಥ ನಾಯಿಗಳು ಇರೋದಾದ್ರೆ ನಮ್ಮೂರಿಗೆ ಪಂಚಾಯತಿನೇ ಬೇಡ, ಬೀಗ ಹಾಕ್ಬಿಡೋಣ. ಅದು ಯಾವ ಬಂದು ಕೇಳ್ತಾನೋ ಕೇಳಿ. ಅಲ್ಲ, ಶಾಲೆ ಕಟ್ಸಿದ್ರೆ ನಮ್ಗೇನು ಲಾಭ? ನಮ್ದೇನಿದ್ರು ಔಟ್ಕೊಂಡ್ ಹೋಗೋದು ಬೇಡ, ಇನ್ಕಮಿಂಗ್ ಮಾತ್ರ ನೋಡ್ಕೋಬೇಕು. ಅದ್ರ ಬದ್ಲಿ ಒಂದು 4 ಬ್ರ್ಯಾಂಡಿ ಶಾಪ್ ಕಟ್ಟೋಣ, ಒಳ್ಳೆ ಕಲೆಕ್ಷನ್ ಆಗುತ್ತೆ. ಇದೇ ಜನ ನಾಳೆ ಓಟ್ ಹಾಕಿಸ್ತಾರೆ ನಮ್ಮನ್ನ. ಅಧ್ಯಕ್ಷರಿಗೆ PDO ಮೆಂಬರ್ಗಳಿಗೆ ಸ್ವಲ್ಪ ಕೈ ಬಿಸಿ ಮಾಡಿ ನೋಡ್ರಲ್ಲ, ಪಟ್ಟನ ಕೆಲಸ ಆಗ್ತಾವ. ಲೇ ಲೌಡೆ ಅಂದ್ರೆ ಅಲ್ಲಿ ನಿಮ್ಮಪ್ಪಲೇ. ನಮ್ಮ ಅಪ್ಪನ ನಂಬರ್ ಲೌಡೆ ಅಂತ ಸೇವ್ ಮಾಡಿ. PDO ಸರ್ ಹತ್ರ ಮಾತಾಡಿದ್ದೀನಿ ಹೋಗಂತ ಹೇಳಿದ್ರು ಸರ, ಅದಕ್ಕೆ ಮಾತಾಡೋಣ ಅಂತ ಬಂದೆ. ಹೌದು, ಅಧ್ಯಕ್ಷರು ಹೇಳಿದ್ರು, ಮರ್ತು ಬಿಟ್ಟೆ ನಾನು. ಗೊಂಬಿಗೆ ಕೈ ಮುಗಿದ್ರು ನಂಬಿಕೆ ಇರಬೇಕಂತ. 2 ಅಲ್ದ 4 ಕಂಪ್ಯೂಟರ್ ತರ್ಸ್ಯಾರ. ಭಾಳ ದೂರ ಹೋದೀನಿ. ಊರಾಗೇನು ಒಂದು ಶೌಚಾಲಯ ಮುಚ್ಚಿ ಸುಡ್ಗಾಡ್ ಬಾಜುಕ್ಕೆ ಶೌಚಾಲಯ ಅಲ್ಲದನ್ನ ಶೌಚಾಲಯ ಅಂತ ತೋರಿಸಿ ರೊಕ್ಕ ತಿಂದಾರ. ಗ್ರಾಮ ಪಂಚಾಯತಿ ಒಳಗಡೆ ಏನೇ ಅನ್ಯಾಯ ನಡೀಲಿ ನಾವ್ಯಾರು ಕೇಳಲ್ಲ. ಇದು ಬದಲಾಗ್ಬೇಕು. PDOನಾಗ್ಲಿ, ಅಧ್ಯಕ್ಷನಾಗ್ಲಿ, ಮೆಂಬರ್ ಆಗ್ಲಿ, ಯಾರೇ ನಮ್ ಕೆಲಸ ಮಾಡ್ಕೊಟ್ಟಿಲ್ಲ ಅಂದ್ರೆ ಮೂಲಜಿಲ್ದೆ ಕೇಳ್ಬೇಕು. ಕೇಳೋ ಅಧಿಕಾರ ನಮ್ಮೆಲ್ರಿಗೂ ಐತಿ. ಇದು ಪ್ರಜಾಪ್ರಭುತ್ವ ರಾಷ್ಟ್ರ. ಗ್ರಾಮ ಪಂಚಾಯಿತಿ ಇರುವುದು ಗ್ರಾಮಗಳ ಉದ್ಧಾರಕ್ಕಾಗಿ. ಗ್ರಾಮ ಪಂಚಾಯತಿ ಇರುವುದು ಗ್ರಾಮಗಳ ಉದ್ಧಾರಕ್ಕಾಗಿ.